ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರ್ತೀರಾ? ಚೆನ್ನಾಗಿರಿ, ಖುಷಿಯಾಗಿರಿ. ಆ ಭಗವಂತನ ಕೃಪೆ, ಈ ಪ್ರಕೃತಿ ಕೃಪೆ ಸದಾ ನಿಮ್ಮ ಮೇಲೆ ಇರಲಿ. ಇವತ್ತಿನ ಈ ವಿಡಿಯೋ ಒಂದು ಚಿಕ್ಕ ಮಾಹಿತಿಯಾಗಿರುತ್ತೆ. ಕೆಲವೊಬ್ಬರು, ಅದರಲ್ಲೂ ನಮ್ಮ ಹಿಂದೂಗಳಲ್ಲಿ ಕೆಲವೊಬ್ಬರು ಈ ಆಧ್ಯಾತ್ಮಿಕ ದಾರಿಲಿ ಹೋದರೆ ಕೆಲವೊಂದು ಅಪ್ ಆ್ಯಂಡ್ ಡೌನ್ ಬರುತ್ತೆ, ಏನೋ ನಮ್ಮ ಲೈಫಲ್ಲಿ ತೊಂದರೆಗಳು ಬರುತ್ತೆ, ಈ ರೀತಿ ಯೋಚನೆ ಮಾಡ್ತಾರೆ, ಹೆದರ್ತಾರೆ. ಸೊ ಇದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಏನು ಗೊತ್ತಾ, ಸ್ಟೋರಿ ನೋಡಿ. ಒಬ್ಬ ಸುಂದರವಾದ ಹುಡುಗ ಕೇಶವ ಅಂತ ಇರ್ತಾನೆ. ಅವನು ತನ್ನ ಎಲ್ಲ ಜೀವನದ ಆಸೆಗಳಿಗೋಸ್ಕರ ತನ್ನನ್ನು ತಾನು ಅರ್ಪಿಸ್ಕೊಂಡು ವಿದ್ಯಾವಂತನಾಗಿ, ಬುದ್ಧಿವಂತನಾಗಿ, ಸುಂದರವಾದ ದೇಹದಾಢ್ಯತೆ ಎಲ್ಲ ಮಾಡ್ಕೋತಾನೆ. ಮುಂದೆ ಅವನ ತಂದೆ ತಾಯಿ ಎಲ್ಲ ಸಾಕ್ತಾರೆ. ಅವನ್ನ ಸಾಕಿದ ಮೇಲೆ ಅವನು ಕೆಲ್ಸಕ್ಕೆ ಹೋಗ್ತಾನೆ. ಒಂದು ದಿವಸ ಹಿಂಗೆ ಅವನ ದೇಹ ಮತ್ತು ಲೈಫ್ ಸ್ಟೈಲ್ ಎಲ್ಲ ಚೆನ್ನಾಗಿ ಮಾಡ್ಕೋತಾನೆ. ಮನಸ್ಸಿನ ಸ್ಥಿತಿ ಚೆನ್ನಾಗಿರಲ್ಲ. ಅವನಿಗೆ ಬೇಜಾರಾಗಿ, ಈ ತಂದೆ ತಾಯಿನೂ ನನ್ನ ಹೆಂಗೆ ಬೇಕು ಹಂಗೆ ಮೋಲ್ಡ್ ಮಾಡಿ ಬೆಳೆಸಿದ್ರು, ಈ ಪ್ರಕೃತಿನೂ ನನ್ನ ಒಂಥರ ನೋಡ್ತಾ ಇದೆ, ಈ ರೀತಿ ಯೋಚನೆ ಮಾಡ್ತಾನೆ. ಬೇಡ ಈ ಜೀವನ, ಈ ಜನ, ಈ ಸಂಸಾರ ಏನೂ ಬೇಡ ಅಂತ ಹೇಳ್ಬಿಟ್ಟು ಇದಕ್ಕೆ ಹೋಗ್ತಾನೆ, ಕಾಡಿಗೆ ಹೋಗ್ತಾನೆ. ಕಾಡಿಗೆ ಹೋಗ್ಬಿಟ್ಟು ಏನು ಮಾಡ್ತಾನೆ ಅಂದರೆ, ಒಬ್ಬರು ಸನ್ಯಾಸಿಗಳ ಹತ್ರ ಕೇಳ್ತಾನೆ. ವಶಿಷ್ಠ ಅಂತ ಅವ್ರ ಹೆಸರು. ಗುರುಗಳೇ, ನಾನು ಎಲ್ಲನೂ ತ್ಯಾಗ ಮಾಡಿದ್ದೀನಿ, ಎಲ್ಲನೂ ಬಿಟ್ಬಿಟ್ಟು ಸನ್ಯಾಸಿ ಆಗಬೇಕು ಅಂತ ತೀರ್ಮಾನ ಮಾಡಿದ್ದೀನಿ, ನಿಮ್ಮ ಆಶ್ರಮದಲ್ಲಿ ಇರಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀನಿ ಅಂತ ಅವ್ರ ಹತ್ರ ಬೇಡ್ಕೋತಾನೆ. ಅದಕ್ಕೆ ಆ ಗುರುಗಳು ಹೇಳ್ತಾರೆ, ನೋಡಪ್ಪ, ನೀನು ಸನ್ಯಾಸಿ ಆಗಬೇಕಂದ್ರೆ ನೀನು ಒಂದು ಮೂಲಭೂತವಾದ ಗುರಿ ಇರಬೇಕು, ಏನು ನಿನ್ನ ತೊಂದರೆ ಅಂತ ಕೇಳ್ತಾರೆ. ಇಲ್ಲ, ನನಗೆ ಈ ಸಮಾಜನೂ ಸರಿ ಇಲ್ಲ ಅನ್ನಿಸ್ತಿಲ್ಲ, ನನ್ನ ಸಂಸಾರನೂ ಸರಿ ಅನ್ನಿಸ್ತಿಲ್ಲ, ಇವರಿಂದ ದೂರ ಬರಬೇಕು ಅಂತ ಅಂದಾಗ ಅವರು ಸ್ವಲ್ಪ ದಿನ ಹೋಗು, ನಿಮ್ಮ ಮನೆಗೆ ಹೋಗು, ನಿನ್ನನ್ನು ನೀನು ತಿಳ್ಕೊಂಡು ತಿರ್ಗಾ ಬಾ, ನೆಕ್ಸ್ಟು 1 ತಿಂಗಳು ಬಿಟ್ಕೊಂಡು ಅಂತ ಕಳಿಸ್ತಾರೆ. ಆಗ 1 ತಿಂಗಳಾದ್ಮೇಲೆ ತಿರ್ಗಾ ಕೇಶವ ಅನ್ನೋನು ಬರ್ತಾನೆ. ಗುರುಗಳೇ, ಬೇಡ, ನನಗೆ ಸನ್ಯಾಸತ್ವ ಕೊಡಿ, ನಾನು ಈ ಸಂಸಾರಗಳಿಂದ ಹೊರಗಡೆ ಬರಬೇಕು ಅಂತ ಹೇಳ್ತಾನೆ. ಅದಕ್ಕೆ ಆ ಗುರುಗಳು ಹೇಳ್ತಾರೆ, ನೋಡು, ನಾನು 2 ಪ್ರಶ್ನೆ ಕೇಳ್ತೀನಿ, 3ನೇ ಪ್ರಶ್ನೆಗೆ ಉತ್ತರ ನಾನು ನಿನಗೆ ಕೊಡ್ತೀನಿ ಅಂತ ಹೇಳ್ತಾರೆ. 2 ಪ್ರಶ್ನೆ ಕೇಳ್ತಾರೆ. ಈ ಸಮಾಜನ ನೀನು ಯಾವ ದೃಷ್ಟಿಲಿ ನೋಡ್ತಾ ಇದೆಯಾ ಅಂತ ಕೇಳ್ತಾರೆ. ಅವನು ಹೇಳ್ತಾನೆ, ಈ ಸಮಾಜ ಅಂದರೆ ಅವಶ್ಯಕತೆ, ಎಲ್ಲ ಗೊಂದಲಗಳು, ಎಲ್ಲ ಅವ್ರದ್ದೇ ಸ್ವಾರ್ಥ ತುಂಬಿದೆ, ಇಲ್ಲಿ ಅವ್ರವ್ರ ಪಾಡ್ಗೆ ಅವ್ರು ಇದ್ದಾರೆ, ಯಾರ ಸತ್ರು ಯಾರು ಕೆಟ್ಟರು ಅವ್ರಿಗೇನು ಆಗಬೇಕಿಲ್ಲ ಅಂತ ಹೇಳ್ತಾನೆ. 2ನೇ ಪ್ರಶ್ನೆ ಹೇಳ್ತಾರೆ, ನಿಮ್ಮ ಮನೆಯವ್ರ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಅಂದ್ಕೊಂಡಿದ್ಯಾ ಅಂತ. ಅದಕ್ಕೆ ಅವನು ಹೇಳ್ತಾನೆ, ಇಲ್ಲ, ನನ್ನ ಮನೆಯವರು ಸರಿ ಇಲ್ಲ, ಅವ್ರಿಗೆ ಹೆಂಗೆ ಬೇಕೋ ನನ್ನ ಹಂಗೆ ಬೆಳೆಸಿದ್ದಾರೆ, ಹಂಗೆ ಸಾಕಿ ಓದಿಸಿದ್ದಾರೆ, ಇವತ್ತು ನೋಡಿದ್ರೆ ದುಡ್ಡು ಕೆಲಸ ಅಂತೇಳಿ ಅವರ ಜವಾಬ್ದಾರಿನೇ ನನ್ನ ಮೇಲೆ ಹಾಕ್ತಾರೆ ಅಂತ ಹೇಳ್ತಾನೆ. ಅದಕ್ಕೆ ಆ ಗುರುಗಳು ಹೇಳ್ತಾರೆ, ಹಂಗಾದರೆ ನೀನು ಸನ್ಯಾಸತ್ವಕ್ಕೆ ಸರಿ ಬರೋವಂಥ ವ್ಯಕ್ತಿ ಅಲ್ಲ, ಸಮಾಜನೇ ನಿನ್ನ ಚಿಕ್ಕ ವಯಸ್ಸಿಂದ ಸಾಕಿ ಸಲಹಿದ ನಿನ್ನ ಮನೆಯವ್ರನ್ನೇ, ಪ್ರಕೃತಿನೇ ನೀನು ದೂಷಿಸ್ತಿದ್ಯಾ ಅಂದರೆ, ನೀನು ನಮ್ಮ ಆಶ್ರಮದಲ್ಲಿರೋ 500 ಜನ ಸನ್ಯಾಸಿ ಅನ್ನೋ ಒಂದು ದಾರಿಲಿರೋ, ಸನ್ಯಾಸತ್ವದ ದಾರಿಲಿರುವಂತಹ, ಕಷ್ಟದ ದಾರಿಲಿರುವಂತಹ ಎಷ್ಟೋ ಮೃದು ಮನಸ್ಸುಗಳನ್ನ ನೀನು ಅರ್ಥ ಮಾಡ್ಕೊಂಡು ಬಾಳೋಕ್ಕಾಗಲ್ಲ. ಫಸ್ಟು ಹೋಗು, ಸಂಸಾರದಲ್ಲಿ, ಸಮಾಜದಲ್ಲಿ ನಿನ್ನನ್ನು ನೀನು ತೊಡಗಿಸ್ಕೊ, ನೀನು ಗೆಲ್ಲು, ಆಮೇಲೆ ಬಾ. ಏನಕ್ಕೆ ಬರಬೇಕು ಅಂದರೆ, ನೀನೆಲ್ಲನೂ ನೋಡಿದ ಮೇಲೆ ನಿನಗೆ ನೀನೇನು ಅಂತ ಅರಿವಾಗಬೇಕು. ಆ ಅರಿವಿನ ರುಚಿನ ನೀನು ಸವಿಬೇಕಂದ್ರೆ ನೀನು ಸನ್ಯಾಸಿ ಆ ದಾರಿಲೇ ಬರಬೇಕು. ಅದಕ್ಕೆ ಮದುವೆನೇ ಆಗಬೇಕು ಅಥವಾ ಮದುವೆ ಆಗ್ದಲೇ ನೀನು ಈ ದಾರಿಗೆ ಬರಬೇಕು ಅನ್ನೋದು ಏನೂ ಇರಲ್ಲ ಅಂತ ಹೇಳ್ತಾರೆ. ಸೊ ಈ 3ನೇ ಪ್ರಶ್ನೆಗೆ ಉತ್ತರ ಅವರೇ ಕೊಡ್ತಾರೆ. ನಿನ್ನನ್ನು ನೀನು ಅರಿಬೇಕು, ಅದಕ್ಕೆ ಕಾರಣದಿಂದ ನೀನು ಈ ಆಧ್ಯಾತ್ಮಿಕ ದಾರಿಯಲ್ಲಿ ಬರಬೇಕು ಅಂತ ಹೇಳ್ತಾರೆ. ಈ ಆಧ್ಯಾತ್ಮಿಕ ದಾರಿ ಅಂದರೆ ನಮ್ಮನ್ನು ನಾವು ಅರಿಯೋದು, ನಮ್ಮಲ್ಲಿರುವಂತಹ ಅಸೂಯೆಗಳು, ದ್ವೇಷಗಳು, ಅಥವಾ ನಾನೇನು ಅಲ್ಲ ಅನ್ನೋ ಒಂದು ಕೀಳು ಭಾವ, ಇದರಿಂದ ಹೊರಗಡೆ ಬರಬೇಕು, ನಾನು ಸೂಪರ್ ಪವರ್ ಅಂತ ತಿಳ್ಕೊಳ್ಬೇಕು ಅನ್ನೋದೇ ಈ ಆಧ್ಯಾತ್ಮಿಕ ದಾರಿ. ಈ ಪ್ರಪಂಚನೇ ನಾನು, ಈ ಪ್ರಪಂಚದಲ್ಲಿ ನಾನು ನೋಡ್ತಿರೋ ನೋಟಗಳೆಲ್ಲ ನಾನೇ, ಈ ಪ್ರಪಂಚದಲ್ಲಿ ನನ್ನ ವಿಷನ್ ಅಂದರೆ ನಾನು ಏನು ಹೂ ನೋಡಿದ್ರೆ ಹೂನೇ ನೋಡ್ತೀವಿ, ಹಣ್ಣನ್ನು ನೋಡಿದ್ರೆ ಹಣ್ಣನ್ನೇ ನೋಡ್ತೀವಿ. ಹಂಗೆ ನಮ್ಮ ಮನಸ್ಸಿನ ಭಾವನೆ ಏನಿದೆ ಕನ್ನಡಿ,
ಅದು ನಮಗೆ ರಿಫ್ಲೆಕ್ಟ್ ಆಗ್ತಾ ಹೋಗ್ತದೆ. ಸೊ ಆಧ್ಯಾತ್ಮಿಕ ಅನ್ನೋದು ಕೆಟ್ಟದಲ್ಲ. ನಮ್ಮನ್ನು ನಾವು ಅರಿತು ಸದಾ ನಮ್ಮೊಳಗೆ ಖುಷಿ, ಈ ಭಗವಂತ ಈ ಪ್ರಕೃತಿ ನಮ್ಮನ್ನು ಹುಟ್ಟಿಸಿ ಕಳಿಸಿದೆಯಲ್ಲ, ಆ ಖುಷಿನ ಅರಿತು ಸವಿಯೋದಕ್ಕೆ ಈ ಆಧ್ಯಾತ್ಮದ ದಾರಿ ಬೇಕು. ಈ ಗುರುಗಳ ಅವಶ್ಯಕತೆ ಇದೆ. ಗುರುಗಳನ್ನ ನಿಲ್ಲಿಸೋದು, ಸಮಾಜನ ನಿಲ್ಲಿಸೋದು, ಸಿಕ್ಕದವ್ರನ್ನೆಲ್ಲ ನಿಂದಿಸ್ತಾ ಹೋಗ್ತಾಯಿದ್ರೆ ನಾವು ಏನಾಗ್ತೀವಿ ಗೊತ್ತಾ, ನಿಂದಕರಾಗ್ತೀವಿ ಹೊರತು ಸಂತೃಪ್ತವಾದ ಆತ್ಮ ಆಗಲ್ಲ. ಸೊ ಯಾರ ಅವಶ್ಯಕತೆ ನಮಗಿಲ್ಲ, ನಮಗೆ ನಮ್ಮ ಅವಶ್ಯಕತೆ ಇದೆ. ಅಂದರೆ ಯಾರನ್ನೋ ನಾವು ಸ್ವಾರ್ಥಿಗಳಾಗು ಅಥವಾ ನಿನ್ನಿಂದ ನನಗೇನು ಆ ಥರ ಹೇಳ್ತಿಲ್ಲ. ನಾವು ಇನ್ನೊಬ್ಬರನ್ನ ಕೆಟ್ಟ ದೃಷ್ಟಿಲಿ ನೋಡಬಾರ್ದು. ನಾವು ನೆಗೆಟಿವ್ ಥಾಟ್ಸಿಂದ ಹೊರಗಡೆ ಬರಬೇಕಂದ್ರೆ ಪ್ರತಿದಿನ ಒಂದು ಹೂನ ನಮ್ಮ ಜೋಬಲ್ಲಿ ಇಟ್ಕೋಬೇಕು, ಅಥವಾ ಒಂದು ಹಣ್ಣನ್ನು ತಿನ್ನಬೇಕು, ಈ ಪ್ರಕೃತಿನ ನೋಡಿ ಖುಷಿ ಪಡಬೇಕು. ಅಂದರೆ ಅದನ್ನು ನೋಡಿ ಈ ಪ್ರಕೃತಿ ಎಷ್ಟು ಸುಂದರವಾಗಿದೆ, ಈ ಗಿಡಗಳು ಎಷ್ಟು ಸುಂದರವಾಗಿದೆ, ಈ ರೀತಿ ನಮ್ಮೊಳಗೆ ನಾವು ಭಾವನೆಗಳು ಹಾಕಿದಾಗ ನಮ್ಮಲ್ಲಿ ಬರುವಂಥ ಕೆಟ್ಟ ಆಲೋಚನೆಗಳು ದೂರ ಆಗ್ತಾ ಸ್ಟೇರ್ಸ್ ಒಂದೊಂದೇ ಸ್ಟೆಪ್ ಹತ್ತದ ಮೇಲೆ ಹೋಗೋಕ್ಕಾಗೋದು. ಬೆಟ್ಟನ ಒಂದೇ ಸತಿ ಹಿಂಗೆ ಹಾರಿದ್ರೆ, ಜಿಪ್ಲೈನಲ್ಲಿ ಹಾರಿದ್ರೆ ಆ ರುಚಿ ಸಿಗಲ್ಲ. ಆ ರುಚಿ ಬೇಕಿರೋದು ವಯಸ್ಸಾಗಿರೋರಿಗೆ. ನಾವು ಒಂದೊಂದೇ ಸ್ಟೆಪ್ ಹತ್ತಿ ನಮ್ಮ ಪ್ರಕೃತಿನ ನಾವು, ಅಂದರೆ ನಮ್ಮನ್ನು ನಾವು ಅರ್ಥಿಸ್ಕೊಂಡು ತಿಳ್ಕೊಂಡು ನೆಮ್ಮದಿಯಿಂದ ಬಾಳಬೇಕು ಅಂದರೆ ಈ ಆಧ್ಯಾತ್ಮಿಕ ಅನ್ನೋದು ಎಲ್ಲರಿಗೂ ಅವಶ್ಯಕತೆ ಇರುತ್ತೆ. ಸೊ ಇದು ಯಾವುದೇ ರೀತಿ ಕೆಟ್ಟ ದಾರಿಯಲ್ಲ. ಯಾರೂ ಈ ಸನ್ಯಾಸಿಯಿಂದ ಸಂಸಾರ ಹಾಳು ಮಾಡ್ಕೊಳಲ್ಲ. ಅವರು ಮೂಢನಂಬಿಕೆ. ನಾನು 25 ವರ್ಷಗಳಿಂದ ಯೋಗ ಮಾಡ್ತಾಯಿದ್ದೀನಿ, ಮದುವೆ ಆಗಿದ್ದೀನಿ, ಕಷ್ಟಗಳನ್ನ ನೋಡಿದ್ದೀನಿ, ಕಷ್ಟಗಳನ್ನ ಸಹಿಸ್ಕೊಂಡು ಬದುಕ್ತಾಯಿದ್ದೀನಿ. ಸೊ ಕಷ್ಟಗಳಿಂದ ಹೊರಗಡೆ ಬಂದು ಬದುಕ್ತಾಯಿದ್ದೀನಿ. ಖುಷಿಯಾಗಿರಬೇಕು ಅಂದರೆ ಮೊದಲು ನಮ್ಮಲ್ಲಿರೋಂಥ 7 ಯೋಚನೆಗಳು, ಭಾವನೆಗಳನ್ನ ಬದಲಾಯಿಸ್ಕೋಬೇಕು. ಆ 7 ಯೋಚನೆಗಳು, ಭಾವನೆಗಳನ್ನು ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಹೇಳ್ತೀನಿ, ತಿಳ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ನೀವು ಕೆಲವೊಬ್ರಿಗೆ ಶೇರ್ ಮಾಡಿ. ಮತ್ತು ಪ್ರತಿಯೊಬ್ಬರು ಖುಷಿಯಾಗಿರಿ, ಆನಂದವಾಗಿರಿ. ಯಾರಿಂದ ಯಾರಿಗೆ ಏನೂ ಆಗೋದಿಲ್ಲ. ನಮ್ಮ ಮನಸ್ಸಿಗೆ ನಾವು ಘಾಸಿ ಮಾಡ್ಕೋಬಾರ್ದು. ನಮ್ಮನ್ನು ನಾವು ಪ್ರೀತಿಯಾಗಿ ನೋಡ್ಕೋಬೇಕು. ಓಕೆನಾ? ಸದಾ ಖುಷಿಯಾಗಿರಿ, ನೆಮ್ಮದಿಯಾಗಿರಿ. ಒಳ್ಳೆಯದಾಗಲಿ. ನೋಡಿ, ಅವರಿಗೆ ಅವರೇ ಗುರು, ಅವರನ್ನು ಅರಿತು ಬಾಳಬೇಕು. ಇನ್ನೊಬ್ಬರಿಗೆ ನಾವು ಕೆಟ್ಟದ್ದನ್ನು ಯೋಚಿಸಿದ್ರೆ ಅದು ನಮಗೇ ಆಗುತ್ತೆ ಅನ್ನೋ ಒಂದು ತಿಳುವಳಿಕೆಯಿಂದ ಬದುಕೋದೇ ಈ ಜೀವನದ ಸುಂದರತೆ. ಅರ್ಥ ಆಯ್ತಾ? ಆಧ್ಯಾತ್ಮಿಕತೆಯ ನಿಮ್ಮ ಈ ಪ್ರಶ್ನೆಗಳಿಗೆ, ನಿಮ್ಮ ಒಳಗೆ ಇರುವಂಥ ಗೊಂದಲಗಳಿಗೆ ಒಂದು ಚಿಕ್ಕ ಉತ್ತರವಾಗಿತ್ತು ಈ ವಿಡಿಯೋ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.